ಸ್ನೇಹಿತರೆ ನಮಸ್ಕಾರ. ಇದು ನಮ್ಮ ಜೇನು ಬಾಕ್ಸು. ಈ ಜೇನು ಬಾಕ್ಸಲ್ಲಿ ಏನಾಗಿದೆ ಪ್ರಾಬ್ಲಮ್ಮು ಅಂತಂದರೆ, ನಾವು ತರಬೇಕಾದ್ರೆ ಹಳೆ ಏರಿ ಕೊಟ್ಟಿದ್ದರು. ಹಳೆ ಏರಿ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಇದು ಹಳೆ ಏರಿ ಅಂದರೆ ತುಂಬ ಹಳೆ ಏರಿ ಆಗಿರ್ತೈತೆ. ಅದರಲ್ಲಿ ನೋಡಿ, ಇಲ್ಲಿ ಜೇಡ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಜೇಡ ಕಟ್ಟಿ ಇಲ್ಲೆಲ್ಲ ಒಂದು ಸಣ್ಣ ಸಣ್ಣ ಹುಳ ಆಗಿರ್ತವೆ, ಅದನ್ನು ತೋರಿಸ್ತೀನಿ. ಎಷ್ಟು ಗಟ್ಟಿಗಿದೆ, ತೆಗಿಯೋಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಗಟ್ಟಿಗಿರುತ್ತೆ ಅದು ಜೇಡ ಆದಾಗ. ನೋಡಿ, ನಿಮಗೆ ನೋಡಿ ಈ ಥರ ಆಗ್ಬಿಟ್ಟು ಸಣ್ಣ ಸಣ್ಣ ಹುಳ ಆಗಿ ಇದೇನಾಗುತ್ತೆ ಅಂತಂದರೆ, ಈ ಜೇನು ಕಟ್ಟೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ನೋಡಿ, ಒಳಗಡೆ ಎಲ್ಲ ನೋಡಿ, ಒಳಗಡೆ ಈ ಥರ ಆಗುತ್ತೆ. ಈ ಥರ ಆದಾಗ ಜೇನಿಗೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ಮುಂಚೆನೇ ನೋಡ್ಕೋಬೇಕು. ನೋಡ್ಕೊಂಡು ಆ ಥರ ಈ ಥರ ಏರಿನೆಲ್ಲ ಕಿತ್ತು ಬಿಡಬೇಕು. ಇದು ವೇಸ್ಟ್ ಆಗುತ್ತೆ, ಇದೇನು ಬರಲ್ಲ. ಇದು ಎಲ್ಲ ಕಟ್ ಮಾಡಿಬಿಟ್ಟು ನೋಡಿ, ಈ ಥರ ಕಟ್ ಮಾಡಿ ಬೆಳ್ಳ ತೆಗಿಯೋದು. ಈ ಥರ ಆದರೆ ನಿಮಗೆ ಜೇನು ಹುಳನೇ ಇರಲ್ಲ, ಹೊರಟೋಗ್ಬಿಡ್ತವೆ, ಎದ್ದೋಗ್ಬಿಡ್ತವೆ. ಇದು ಹೊಸ ಏರಿನೇ, ಬಟ್ ಇದು ಪಕ್ಕದಲ್ಲಿ ಇರೋದಕ್ಕೆ ಇದ್ರ ಜೊತೆಗೆ ಕಟ್ಟಿದೆ ನೋಡಿ. ಇಲ್ಲೊಂದು ಗೂಡಾಗ್ತಾಯಿದೆ. ಹಾಗಾಗಿ ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ಬೇಕು, ಈ ಜೇನು ಬಾಕ್ಸನ್ನು. ಇಡಿ ನೋಡಿ, ಇಲ್ಲಿ ಹುಳ ಹೋಗ್ತಾ ಇದೆ. ಈ ಥರ ಹುಳಗಳಾಗ್ತವೆ. ಈ ಥರ ಹುಳ ಆದರೆ ಜೇನು ಇರಲ್ಲ, ಎದ್ದೋಗ್ಬಿಡ್ತೈತೆ. ಹಿಡ್ಕೊಳ್ಳಿ. ತೋರಿಸೋದು ಇದೆಲ್ಲ ಈ ಥರ ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ನೋಡಿ, ಈ ಥರ ಹುಳ ಆಗಿದ್ದಾವೆ ಸಣ್ಣ ನೋಡಿ. ಇದೆಲ್ಲ ಸಣ್ಣ ಸಣ್ಣ ಹುಳಗಳಾಗಿದ್ದಾವೆ. ಇವಿನ್ನೂ ಹೀಗೆ ಬಿಟ್ಟಿದ್ರೆ ದೊಡ್ಡ ಹುಳಗಳೆಲ್ಲ ದೊಡ್ಡದಾಗಿ ಈ ಜೇನು ಬಾಕ್ಸೇ ಇರ್ತಾ ಇರಲಿಲ್ಲ. ಇದು ಪ್ರಾಬ್ಲಮ್ ಏನಕ್ಕಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಹಳೆ ಏರಿ ಇರುತ್ತಲ್ಲ, ಅದಕ್ಕಾಗಿ
ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಅಷ್ಟಾಗಿ ಕ್ಲಿಯರಿಟಿಯಾಗಿ ಗೊತ್ತಿಲ್ಲ. ಈ ಹಳೆ ಏರಿನ ಕ್ಲೀನಾಗಿ ನೋಡ್ಕೊತಾ ಇರ್ಬೇಕು ಅವಾಗವಾಗ ನಾವು. ಈ ಹಳೆ ಏರಿ ನೋಡ್ಕೊಳ್ಳಿಲ್ಲ ಅಂದಾಗ ಈ ಥರ ಆಗೋ ಚಾನ್ಸಸ್ಸು ಹೆಚ್ಚಿರುತ್ತೆ. ಈಗ ಆಲ್ರೆಡಿ ನಂದು ಒಂದು ಜೇನು ಬಾಕ್ಸು ಖಾಲಿಯಾಗಿದೆ ಇದೇ ಥರ ಆಗಿ. ಇದು ಖಾಲಿ ಆಗಬಾರ್ದು ಅಂತ ಇವಾಗ ಜಸ್ಟ್ ಹಿಂಗೆ ಓಪನ್ ಮಾಡಿ ನೋಡಿದೆ, ಸದ್ಯ ಗೊತ್ತಾಯಿತು. ಇಲ್ಲ, ಹಾಗಾಗಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇವೆಲ್ಲ ಮೊಟ್ಟೆ ಮರಿ ಎಲ್ಲ ಮಾಡ್ಕೊಂಡಿದ್ದಾವೆ. ಬಟ್ ಇದನ್ನು ಸೇಫಾಗಿ ನೀವು ನೋಡ್ಕೋಬೇಕು, ಇಲ್ಲಾಂತಂದರೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಇದು ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ. ಇದರಲ್ಲೂ ಸಾಮಾನ್ಯವಾಗಿ ಅಲ್ಲೇ ಸ್ಟಾರ್ಟ್ ಆಗಿದೆ. ಇದನ್ನು ಈಗಲೇ ಕ್ಲಿಯರ್ ಮಾಡಿದ್ರೆ ಬೆಟರು. ನೋಡಿ, ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ. ಮುಂದೆ ಪ್ರಾಬ್ಲಮ್ ಆಗುತ್ತೆ. ಇದು ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಈಗಲೇ ಕ್ಲಿಯರ್ ಮಾಡಿಬಿಡ್ತೀನಿ ರೊಟ್ಟಿ ಎಲ್ಲ.